ಶಿರೂರು ಶ್ರೀಗಳ ಸಂಶಯಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಿರೂರು ಶ್ರೀಗಳ ಸಂಶಯಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಶ್ರೀಗಳ ಸಾವಿನ ಹಿಂದೆ ಭೂಮಾಫಿಯಾ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶ್ರೀಗಳಿಗೆ ಉದ್ಯಮಿಗಳಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಕೂಡ ಆಗಿತ್ತಂತೆ. ಇನ್ನು ಶ್ರೀಗಳಿಗೆ ವಂಚಿಸಿದ ಉದ್ಯಮಿಗಳ ಪತ್ತೆಗೆ ಈಗಾಗಲೇ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನು ಶ್ರೀಗಳ ಸಾವು ಬೆನ್ನತ್ತಿ ಮುಂಬೈಗೆ ಈಗಾಗಲೇ ಪೊಲೀಸರ ತಂಡ ತೆರಳಿದೆ. ಭೂಮಾಫಿಯಾದ ಜೊತೆ ನಂಟು ಹೊಂದಿದ್ದ ರಮ್ಯಾ ಶೆಟ್ಟಿ, ಭೂಮಾಫಿಯಾ ಜೊತೆ ರಮ್ಯಾ ಶೆಟ್ಟಿ ಹೊಂದಿದ್ದ ಸಂಪರ್ಕ ಕುರಿತು ಈಗಾಗಲೇ ಪೊಲೀಸರು ತನಿಖೆ ಕೂಡ ಮುಂದುವರೆಸಿದ್ದಾರೆ. ಶಿರೂರು ಶ್ರೀಗಳ ಮೊಬೈಲ್ನಿಂದ ಕರೆ ಹೋಗಿರುವ ಕುರಿತು ತನಿಖೆ ಕೂಡ ನಡೀತಾ ಇದೆ. ಶಿರೂರು ಮೂಲ ಮಠದಲ್ಲಿರುವ ಸಿಸಿಟಿವಿ ಸಾಕ್ಷ್ಯವನ್ನ ಸಂಗ್ರಹಿಸಿ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದಾರೆ. ಶಿರೂರು ಮಠದ ಸುತ್ತಲೂ ಪೊಲೀಸರ ಸರ್ಪಗಾವಲು ಹಾಕಲಾಗಿದೆ. ಶಿರೂರು ಶ್ರೀಗಳ ಸಂಶಯಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿರುವಂತಹದ್ದು. ಶ್ರೀಗಳ ಸಾವಿನ ಹಿಂದೆ ಈಗ ಭೂಮಾಫಿಯಾ ಕೈವಾಡ ಇದೆ ಅಂತ ತಿಳಿದು ಬರ್ತಾ ಇದೆ. ಶ್ರೀಗಳಿಗೆ ಉದ್ಯಮಿಗಳಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಿದೆ. ಶ್ರೀಗಳಿಗೆ ವಂಚಿಸಿದ ಉದ್ಯಮಿಗಳ ಪತ್ತೆಗೆ ಈಗಾಗಲೇ ಪೊಲೀಸರ ತಂಡ ಮುಂಬೈಗೆ ತೆರಳಿರುವಂತಹದ್ದು. ಶ್ರೀಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆನ್ನತ್ತಿ ಈಗಾಗಲೇ ಪೊಲೀಸರ ತಂಡ ಮುಂಬೈಗೆ ತೆರಳಿದೆ. ಭೂಮಾಫಿಯಾದ ಜೊತೆ ಏನು ರಮ್ಯಾ ಶೆಟ್ಟಿ ನಂಟನ್ನ ಹೊಂದಿದ್ರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಿದೆ. ಭೂಮಾಫಿಯಾ ಜೊತೆ ರಮ್ಯಾ ಶೆಟ್ಟಿ ಹೊಂದಿದ್ದ ಸಂಪರ್ಕ ಕುರಿತು ಈಗಾಗಲೇ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಶಿರೂರು ಶ್ರೀಗಳ ಮೊಬೈಲ್ನಿಂದ ಫೋನ್ ಕಾಲ್ಸ್ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶಿರೂರು ಮೂಲ ಮಠದಲ್ಲಿರುವ ಸಿಸಿಟಿವಿ ಸಾಕ್ಷ್ಯವನ್ನ ಸಂಗ್ರಹಿಸಿ ಅದನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಶಿರೂರು ಮಠದ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲು ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಶಿರೂರು ಶ್ರೀಗಳ ಏನೋ ಅವರಿಗೆ ಒಂದು ವಂಚಿಸಿದ ಉದ್ಯಮಿಗಳ ಪತ್ತೆಗೂ ಕೂಡ ಈಗಾಗಲೇ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇನ್ನು ಅವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೆನ್ನತ್ತಿ ಈಗಾಗಲೇ ಪೊಲೀಸರ ತಂಡ ಮುಂಬೈಗೂ ಕೂಡ ತೆರಳಿದೆ. ಏನಿದೆ ಮತ್ತಷ್ಟು ಅಪ್ಡೇಟ್ಸ್? ತನಿಖೆ ಯಾವ ರೀತಿ ಚುರುಕುಗೊಳಿಸಲಾಗ್ತಿದೆ? ಉಡುಪಿಯ ಅಷ್ಟಮಠಗಳಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿರೋ ಮಠ ಅಂದ್ರೆ ಶಿರೂರು ಮಠ. ಅದಕ್ಕೆ ಬೇಕಾದಷ್ಟು ಆಸ್ತಿ ಇದೆ. ಇದೇ ಕಾರಣದಿಂದ ಶಿರೂರು ಶ್ರೀಗಳು ತಮ್ಮ ವ್ಯವಹಾರವನ್ನು ಮಠವನ್ನು ಬಿಟ್ಟು ಉಳಿದಂತೆ ಅದನ್ನು ಪಸರಿಸಿದ್ರು. ಅದೇ ರೀತಿಯಾಗಿ ಅವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಅವರು ಕೈ ಹಾಕಿದ್ರು. ಜೊತೆಗೆ ಕಾಂಪ್ಲೆಕ್ಸ್ ಇದೆ, ಮಲ್ಟಿ ಕಾಂಪ್ಲೆಕ್ಸ್ ಇದೆ. ಈ ಎಲ್ಲ ಕಾರಣದಿಂದ ಅವರಿಗೆ ಉದ್ಯಮಗಳ ನಂಟು ಹೆಚ್ಚಾಗಿತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿದಾಗ ಯಾವತ್ತು ರಮೇಶ್ ಶೆಟ್ಟಿ ಶಿರೂರು ಮಠಕ್ಕೆ ಎಂಟ್ರಿ ಆದ್ರು, ಅವರು ಈ ಭೂಮಾಫಿಯ ಜೊತೆ ಅವರು ಕೂಡ ತಮ್ಮ ಹಸ್ತವನ್ನು ಚಾಚಿದ್ದಾರೆ. ಕಾರಣ ಏನಂದ್ರೆ ಶಿರೂರು ಶ್ರೀಗಳು ಉದ್ಯಮಿಗಳಿಗೆ ಸುಮಾರು ಕೋಟ್ಯಾಂತರ ಹಣವನ್ನು ಕೊಟ್ಟಿದ್ರು ಅನ್ನೋ ಮಾತು ಕೇಳಿ ಬರ್ತಿತ್ತು. ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಅವರು ಇತ್ತೀಚೆಗೆ ಒಂದು ದೈವದ ದರ್ಶನ ಸಂದರ್ಭದಲ್ಲಿ ನನಗೆ ಇಬ್ಬರು ಉದ್ಯಮಿಗಳು 26 ಕೋಟಿ ಕೊಡಬೇಕು, ಅದನ್ನು ನನಗೆ ಮರಳಿಸಿಕೊಡುವಂಥದ್ದು ಇವತ್ತು ಪ್ರಾರ್ಥನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸುವಂತ ಪೊಲೀಸರು ಭೂಮಾಫಿಯಾ ಅಂದ್ರೆ ಬಹುಶಃ ಅಂಡರ್ ವರ್ಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಜೊತೆಗೇನೆ ನಮ್ಮ ಉಡುಪಿ ಮತ್ತು ಮಂಗಳೂರು ಇಲ್ಲಿನ ಮೂಲ ನಿವಾಸಿಗಳಾಗಿರುವಂತಹ ಹಲವರು ಮುಂಬೈಯಲ್ಲಿ ಬಹಳ ದೊಡ್ಡ ಉದ್ಯಮಗಳಾಗಿದ್ದಾರೆ. ಅವರನ್ನ ವಿಚಾರಿಸಿದ್ರು ಕೂಡ ಪೊಲೀಸರು ಎಂಬ ಶಂಕೆ ವ್ಯಕ್ತವಾಗಿದೆ. ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ.